ಕಾರ್ಯಕ್ರಮದ ದಿವ್ಯ ಪಾವನ ಸನ್ನಿಧಾನವನ್ನು ವಹಿಸಿ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರು ಈಗ ವೇದಿಕೆಗೆ ಆಗಮಿಸಿದ್ದಾರೆ. ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ಪೂಜ್ಯರನ್ನು ಬರಮಾಡಿಕೊಂಡು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರುವವರಿಗೆ ಪೂಜ್ಯರಿಂದ ಆಶೀರ್ವಾದ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚಿತವಾಗಿಯೇ ಈ ಸಂದರ್ಭದಲ್ಲಿ ಇವತ್ತಿನ ಭಕ್ತಿ ದಾಸೋಹ ಸೇವೆಯನ್ನ ಸಲ್ಲಿಸಿರುವಂತ ಶರಣೆ ಕರುಣಾ ಶಿವಕುಮಾರ್ ಕಮಠಾಡಿ ಅವರು ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಪ್ಪಗಳವರಿಗೂ ಜೊತೆಗೆ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಪೂಜ್ಯರಿಗೂ ಇಬ್ಬರು ಪೂಜ್ಯರಿಗೂ ಈ ಸಂದರ್ಭದಲ್ಲಿ ಭಕ್ತಿ ಗೌರವ ಅರ್ಪಣೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ಅವರಿಂದ ಈಗ ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಗೌರವ ಅರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ನಿಜಕ್ಕೂ ಇಡೀ ದೇಶವೇ ನೋಡುವ ಹಾಗೆ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿತು. ಆ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರು ಆಗಿರುವಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರಿಗೂ ಜೊತೆಗೆ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಅಪ್ಪಗಳವರಿಗೂ ನಮ್ಮ ಅಶೋಕ್ ಬಿರಾದರ್ ಸರ್ ಅವರು ನಿವೃತ್ತ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ವಾಡಿ ಅವರು ಈ ಸಂದರ್ಭದಲ್ಲಿ ಶರಣೆ ಸರಸ್ವತಿ ಅಶೋಕ್ ಬಿರಾದರ್ ಇರುವರು ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಗೌರವ ಅರ್ಪಣೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತೇನೆ. ಆತ್ಮೀಯ ಶರಣ ಬಂಧುಗಳೇ, ಒಂದ್ಸಾರಿ ಮತ್ತೊಮ್ಮೆ ನಿಮ್ಮೆಲ್ಲರ ಭಕ್ತಿಯ ಜೋರಾದ ಜಪಾಳಿ ಮೂಲಕ ಪರಮ ಪೂಜ್ಯರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಭಕ್ತಿ ದಾಸೋಹವನ್ನ ಸಲ್ಲಿಸಿರುವ ಶರಣೆ ಕರುಣಾ ಶಿವಕುಮಾರ್ ಕಮಠಾಣೆ ಭಾಲ್ಕಿಯವರಿಗೆ ಅನಂತ ಶರಣಾರ್ಥಿಗಳು. ಜೊತೆಗೆ ಬಸವಗುರು ಪೂಜೆಯನ್ನ ನೆರವೇರಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಿವೃತ್ತ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ವಾಡಿಯ ಅಶೋಕ್ ಬಿರಾದರ್ ದಂಪತಿಗಳು ನಮ್ಮ ಶರಣೆ ಸರಸ್ವತಿ ಅಶೋಕ್ ಬಿರಾದರ್ ಅವರಿಂದ ಪರಮ ಪೂಜ್ಯರಿಗೆ ಈ ಸಂದರ್ಭದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಅತ್ಯಂತ ಯಶಸ್ವಿಯಾಗಿ ಪೂಜ್ಯರ ಮಾರ್ಗದರ್ಶನದಲ್ಲಿ ನೆರವೇರಿದೆ. ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರು ಆಗಿ ಪರಮ ಪೂಜ್ಯರು ಒಂದು ತಿಂಗಳ ಪರ್ಯಂತರ ಬಸವ ಕಾರ್ಯಕ್ಕಾಗಿ ಪೂಜ್ಯರ ಸೇವೆ ನಿಜಕ್ಕೂ ಈ ಸಂದರ್ಭದಲ್ಲಿ ಭಕ್ತಿ ಗೌರವಾರ್ಪಣೆಯೊಂದಿಗೆ ಪೂಜ್ಯರಿಗೆ ಗೌರವಿಸಿರುವಂತಹ ಅಶೋಕ್ ಬಿರಾದರ್ ಅವರಿಗೂ ದಂಪತಿಗಳಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಇದೀಗ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶರಣ ಮಡಿವಾಳಯ್ಯ ಹಿರೇಮಠ ಗುತ್ತೇದಾರರು ಅವರಿಗೆ ಪೂಜ್ಯರಿಂದ ಆಶೀರ್ವಾದವನ್ನ ನೆರವೇರಿಸಲಾಗುತ್ತೆ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಜಯಂತಿ, ಅದೇ ರೀತಿ 316ನೇ ಮಾಸಿಕ ಶರಣ ಸಂಗಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತವರು ಶ್ರೀಮಠದ ಭಕ್ತರು ಆಗಿರುವಂತಹ ಗುತ್ತಿಗೆದಾರರು ಶರಣ ಮಡಿವಾಳಯ್ಯ ಹಿರೇಮಠ ಅವರಿಗೆ ಪರಮ ಪೂಜ್ಯರು ಇದೀಗ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಶ್ರೀಮಠದ ಕಾರ್ಯಕ್ಕೆ, ಸಮಾಜದ ಕಾರ್ಯಕ್ಕೆ ತುಂಬ ಸೇವೆ ಇರಲಿ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳು. ವಚನ ಪಠಣವನ್ನ ಮಾಡಿರುವಂತಹ ನಮ್ಮ ಸಂಗಮೇಶ್ವರ ಪ್ರೌಢಶಾಲೆ ಭಾಲ್ಕಿಯ ಮುಖ್ಯ ಗುರುಗಳಾದ ಶರಣ ವಿಶ್ವನಾಥ್ ಅವರ ಮೀನಾಕ್ಷಿ ಶರಣೆ ಮೀನಾಕ್ಷಿ ವಿಶ್ವನಾಥ್ ಪಕ್ಕ ಇರುವರೆಗೂ ವೇದಿಕೆ ಮೇಲೆ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದ ನೆರವೇರಿಸಿ ಸಂಗಮೇಶ್ವರ ಪ್ರೌಢಶಾಲೆ ಭಾಲ್ಕಿಯ ಮುಖ್ಯ ಗುರುಗಳು ಜೊತೆಗೆ ಇತ್ತೀಚೆಗಷ್ಟೇ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಶರಣ ವಿಶ್ವನಾಥ್ ಪಕ್ಕ ಅವರಿಗೂ ಈಗ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ. ಶರಣೆ ಮೀನಾಕ್ಷಿ ಶರಣ ವಿಶ್ವನಾಥ್ ಪಕ್ಕ ಶರಣ ದಂಪತಿಗಳು ಆಶೀರ್ವಾಗಬೇಕು. ಕಾರ್ಯಕ್ರಮದ ಆರಂಭದಲ್ಲಿ ವಚನ ಪಠಣವನ್ನು ನೆರವೇರಿಸುವುದರ ಮೂಲಕ ಜೊತೆಗೆ ಇವತ್ತು ಸಂಗಮೇಶ್ವರ ಪ್ರೌಢಶಾಲೆ ಭಾಲ್ಕಿಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆಯನ್ನು ನೆರವೇರಿಸ್ತಾ ಇರುವಂತ ಶರಣ ವಿಶ್ವನಾಥ್ ಪಕ್ಕ ದಂಪತಿಗಳಿಗೆ ಪೂಜ್ಯ ಅಪ್ಪಗಳವರು ಇದೀಗ ಆಶೀರ್ವದಿಸ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಸಂದರ್ಭದಲ್ಲಿ ಪರಮ ಪೂಜ್ಯರಿಂದ ವಿಭೂತಿ ಧಾರಣೆ ಬಸವಧಾರಣೆಯಿಂದ ಮಾಡುವುದರ ಮೂಲಕ ಪೂಜ್ಯರು ಅವರಿಗೆ ಸಂದರ್ಭದಲ್ಲಿ ಸನ್ಮಾನಿಸಿ ಆಶೀರ್ವದಿಸ್ತಾ ಇದ್ದಾರೆ. ಒಂದ್ಸಾರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ಶರಣಾರ್ಥಿಗಳು, ಪೂಜ್ಯರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಅದೇ ರೀತಿ ಬಸವ ಗುರು ಪೂಜೆಯನ್ನ ನೆರವೇರಿಸಿರುವ ಶರಣ ಅಶೋಕ್ ಬಿರಾದರ್ ದಂಪತಿಗಳು, ಶರಣ ಸರಸ್ವತಿ, ಶರಣ ಅಶೋಕ್ ಬಿರಾದರ್, ಸೊ ಇಬ್ಬರು ವೇದಿಕೆಗೆ ಆಸೀನರಾಗಬೇಕು. ಮತ್ತು ಕಲ್ವಾಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದಕ್ಕಿಂತ ಮುಂಚಿತವಾಗಿ ಲಂಚವಾಡ ಗ್ರಾಮದಲ್ಲಿರುವಂತಹ ಶಾಲೆಯ ಅಲ್ಲಿಯ ಮುಖ್ಯ ಗುರುಗಳಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದವರು, ಜೊತೆಗೆ ಶ್ರೀಮಠದ ಎಲ್ಲ ಕಾರ್ಯಗಳಲ್ಲಿ ಉಪಸ್ಥಿತರಾಗುವುದರ ಮೂಲಕ ಪೂಜ್ಯರ ಬಗ್ಗೆ, ಶ್ರೀಮಠದ ಬಗ್ಗೆ ಅತ್ಯಂತ ಭಕ್ತಿ ಶ್ರದ್ಧೆ ಉಳ್ಳಂತಹ ಶರಣ ದಂಪತಿಗಳು, ಶರಣ ಸರಸ್ವತಿ, ಶರಣ ಅಶೋಕ್ ಬಿರಾದರ್. ಸೊ ಈ ದಂಪತಿಗಳಿಗೆ ಪರಮ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಇವತ್ತು ಗುರುಗಳಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಹೊಂದಿದ್ದೀರಿ. ಸಮಾಜೋದ್ಧಾತ್ಮಿಕ ಕಾರ್ಯಗಳಲ್ಲಿ ಮುಂದಿನ ತಮ್ಮ ನಿವೃತ್ತಿಯ ಬದುಕು ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಪೂಜ್ಯರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಶರಣಾರ್ಥಿಗಳು. ಜೊತೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶರಣ ಚಂದ್ರಕಾಂತ್ ಗೌಡಪ್ಪ ಬಿರಾದರ್ ನಾವದಗಿ ಅವರ ಶ್ರೀಮತಿಯವರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. BDM ಪ್ರೌಢಶಾಲೆ ಸಿಂಧಬಂದಿಗೆಯ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ಇದೀಗ ನಿವೃತ್ತರಾಗಿದ್ದಾರೆ. ತಮ್ಮ ಈ ವೇದಿಕೆ ಮೇಲೆ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾ ಇರುವ ಶರಣ ದಂಪತಿಗಳು ಚಂದ್ರಕಾಂತ್ ಗೌಡಪ್ಪ ಬಿರಾದರ್ ನಾವದಗಿ ಅವರಿಗೆ ಪೂಜ್ಯ ಅಪ್ಪಗಳವರ ಆಶೀರ್ವಾದ. ನಿವೃತ್ತ ಶಿಕ್ಷಕರು, BDM ಪ್ರೌಢಶಾಲೆ, ಅವರಿಗೂ ಸಹ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಅಭಿನಂದನೆಗಳನ್ನು ಹೇಳೋಣ. ಶರಣಾರ್ಥಿಗಳು. ಜೊತೆಗೆ ವೇದಿಕೆ ಮೇಲೆ ಈಗಾಗಲೇ ಪರಮ ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಗೌರವ ಅರ್ಪಣೆಯನ್ನು ಸಲ್ಲಿಸಿರುವಂತಹ ಭಕ್ತಿ ದಾಸೋಹ ಸೇವೆಯನ್ನ ಮಾಡಿರುವವರು, ಜೊತೆಗೆ ಪ್ರಕಾಶ ಕಿರಿಯ ಪ್ರಾಥಮಿಕ ಶಾಲೆ ಎಂಕೂರದಲ್ಲಿ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿರುವ ಶರಣ ಶಿವಕುಮಾರ್ ಬಸವಣ್ಣಪ್ಪ ಕಮಠಾಣೆ ದಂಪತಿಗಳು ಆಸೀನರಾಗಬೇಕು. ಕರುಣಾ ಶಿವಕುಮಾರ್ ಕಮಠಾಣೆ. ಪೂಜ್ಯ ಅಪ್ಪಗಳವರಿಂದ ಅವರಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ಎಡಕೂರಿನ ಪ್ರಕಾಶ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು ತಮ್ಮ ಸುದೀರ್ಘ ಸೇವೆ ಬಳಿಕ ಇದೀಗ ನಿವೃತ್ತಿಯನ್ನು ಹೊಂದಿದ್ದಾರೆ ಶರಣ ಶಿವಕುಮಾರ್ ಕಮಠಾಣಿಯವರು. ಜೊತೆಗೆ ಇಂದಿನ ಭಕ್ತಿ ದಾಸೋಹ ಸೇವೆ ಕೂಡ ಅವರೇ ನೆರವೇರಿಸಿದ್ದಾರೆ. ಸೊ ಅವರಿಗೆ ಪರಮ ಪೂಜ್ಯರು ವೇದಿಕೆ ಮೇಲೆ ಆಶೀರ್ವದಿಸ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಶರಣಿ ಕರುಣ, ಶರಣ ಶಿವಕುಮಾರ್ ಕಮಠಾಣೆ ದಂಪತಿಗಳಿಗೂ ಶರಣಾರ್ಥಿಗಳು. ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ಶರಣ ಶಿವರಾಜ್ ಆಲ ನಿವೃತ್ತ ಶಿಕ್ಷಕರು, ಸಂಗಮೇಶ್ವರ ಪ್ರೌಢಶಾಲೆ ಭಾಲ್ಕಿಯರು. ಶಿವರಾಜ್ ಆಲ ಸರ್ ಅವರು ನಮ್ಮ ಶಿವರಾಜ್ ಆಲ ದಂಪತಿಗಳಿಗೆ ಪೂಜ್ಯ ಅಪ್ಪಗಳವರು ಈ ಸಂದರ್ಭದಲ್ಲಿ ಆಶೀರ್ವದಿಸ್ತಾ ಇದ್ದಾರೆ. ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ
ಸಂಗಮೇಶ್ವರ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರು ಶರಣ ದಂಪತಿಗಳಾದಂಥ ಶಿವರಾಜ್ ಯಾಲ ಆ ದಂಪತಿಗಳಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ ಸನ್ಮಾನ ಪತ್ರದೊಂದಿಗೆ ಪೂಜ್ಯರು ಈ ಸಂದರ್ಭದಲ್ಲಿ ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ನಮ್ಮ ಯಾಲ ಸರ್ ದಂಪತಿಗಳಿಗೂ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಅನಂತ ಅನಂತ ಶರಣಾರ್ಥಿಗಳು. ಜೊತೆಗೆ ನಮ್ಮ ಶರಣ ನಾಮದೇವ್ ಸಂಗ್ರಾಮ್ ಗೋಖಲೆ ಸರ್ಕಾರಿಯ ಹಿರಿಯ ಪ್ರಾಥಮಿಕ ಶಾಲೆ ಶಂಶಪುರವಾಡಿಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಶರಣ ನಾಮದೇವ್ ಸಂಗ್ರಾಮ್ ಗೋಖಲೆ ಬಾಜೋಳಗ ಅವರಿಗೂ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದವನ್ನು ನೆರವೇರಿಸಲಾಗ್ತಾ ಇದೆ. ದಂಪತಿಗಳಿಗೆ ಇಲ್ಲಿವರೆಗೆ ವೇದಿಕೆ ಮೇಲೆ ಆಸೀನರಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳು, ವಿಶೇಷ ಸನ್ಮಾನಿತರು, ಪೂಜ್ಯರಿಂದ ಈಗ ಆಶೀರ್ವಾದವನ್ನು ನೆರವೇರಿಸಲಾಗ್ತಾ ಇದೆ. ಆರಂಭದಲ್ಲಿ ನಮ್ಮ ವಚನ ಪಠಣವನ್ನು ಮಾಡಿರುವಂತಹ ವಿಶ್ವನಾಥ್ ಪ್ರಕಾಶರು, ಜೊತೆಗೆ ಅಶೋಕ್ ಬಿರಾದರ್ ದಂಪತಿಗಳು, ಅದೇ ರೀತಿ ನಮ್ಮ ಚಂದ್ರಕಾಂತ್ ಗೌಡಪ್ಪ ಬಿರಾದರವರು, ಶಿವಕುಮಾರ ಬಸವಣ್ಣಪ್ಪ ಕಮಠಾಣಿ ದಂಪತಿಗಳು, ಶಿವರಾಜ್ ಯಾಲ ಸರ್, ಇದೀಗ ಶರಣ ನಾಮದೇವ್ ಸಂಗ್ರಾಮ್ ಗೋಖಲೆ ಬಾಜೋಳಗ ನಿವೃತ್ತ ಶಿಕ್ಷಕರು, ಸರ್ಕಾರಿ ಪ್ರಾಥಮಿಕ ಶಾಲೆ ಶಂಶಪುರವಾಡ. ಸೊ ಎಲ್ಲ ನಿವೃತ್ತರಾಗಿ ಇವತ್ತು ವಿಶೇಷವಾಗಿ ಜ್ಞಾನ ಅಂತಂದ್ರೆ ಗುರುಗಳಿಂದ ಮಕ್ಕಳಿಗೆ ಕೊಡುವಂತದ್ದು ಒಂದು ದೊಡ್ಡ ಶಿಕ್ಷಣ. ಸ್ವತಃ ಶಿಕ್ಷಣ ಕ್ಷೇತ್ರದಲ್ಲಿ ತಾವುಗಳು ಸೇವೆಯನ್ನ ಸಲ್ಲಿಸಿ ಅದೆಷ್ಟು ಮಕ್ಕಳ ಬದುಕಿಗೆ ಬೆಳಕಾಗಿದ್ದೀರಿ, ಜ್ಞಾನದ ವೃದ್ಧಿಸಿದ್ದೀರಿ. ಸ್ವತಃ ಪವಿತ್ರವಾದ ಶಿಕ್ಷಕರ ಕ್ಷೇತ್ರದಲ್ಲಿ ಸೇವೆ ಮಾಡಿರುವ ತಮಗೆ ಅನಂತ ಅನಂತ ಶರಣಾರ್ಥಿಗಳು. ಪೂಜ್ಯರ ಆಶೀರ್ವಾದ ನಿಮ್ಮೊಂದಿಗೆ ಸದಾ ಇರಲಿ ಅಂತ ಆಶೀರ್ವದಿಸ್ತಾ ಇದ್ದೀನಿ. ಸೊ ಈಗ ಸನ್ಮಾನವನ್ನ ವಿಶೇಷ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡಿರುವಂತಹ ಸರ್ವರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸೋಣ. ಈ ಸಂದರ್ಭದಲ್ಲಿ ಎಲ್ಲ ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಸನ್ಮಾನಿತರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಅನಂತ ಅನಂತ ಅಭಿನಂದನೆಗಳು. ಶರಣಾರ್ಥಿಗಳು. ಪೂಜ್ಯರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ, ನಿವೃತ್ತಿಯ ಬದುಕು ಸಮಾಜದ ಒಳಿತಿಗಾಗಿರಲಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ವಿಶೇಷವಾಗಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಕುರಿತಂತೆ ಅನುಭಾವದ ನುಡಿಗಳನ್ನ ನುಡಿದಿರುವಂತಹ ನಮ್ಮ ಶರಣ ಚಂದ್ರಕಾಂತ್ ಬಿರಾದರ್ ಸರ್ ಅವರು ಇವತ್ತು ನಿವೃತ್ತ ಪ್ರಾಚಾರ್ಯರು, ಶಿವಾಜಿ ಪದವಿ ಪೂರ್ವ ಕಾಲೇಜು ಭಾಲ್ಕಿ. ಎಲ್ಲ ಸನ್ಮಾನಿತರಿಗೆ ಮತ್ತೊಮ್ಮೆ ಅನಂತ ಅಭಿನಂದನೆಗಳನ್ನ ಹೇಳಿ ಇವತ್ತು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಜಯಂತಿಯ ಹಾಗೂ 316ನೇ ಮಾಸಿಕ ಶರಣ ಸಂಗಮದ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಪೂಜ್ಯರಿಂದ ವಿಶೇಷ ಸನ್ಮಾನ ಜೊತೆಗೆ ಆಶೀರ್ವಾದವನ್ನ ನೆರವೇರಿಸಲಾಗಿದೆ. ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಅಭಿನಂದನೆಗಳು. ಶರಣಾರ್ಥಿಗಳು. ಇದೀಗ ಚಂದ್ರಕಾಂತ್ ಬಿರಾದರ್ ಸರ್ ಅವರು ಇವತ್ತು ಶಿವಾಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ನಿವೃತ್ತಿಯವರೆಗೂ ಶ್ರೀಮಠದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಚಂದ್ರಕಾಂತ್ ಬಿರಾದರ್ ಸರ್ ನಿವೃತ್ತ ಪ್ರಾಚಾರ್ಯರು ಸರ್ ಅವರಿಗೆ ಪೂಜ್ಯರ ಆಶೀರ್ವಾದ ಜೊತೆಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳನ್ನ ಹೇಳೋಣ. ಸರ್ ಅವರಿಗೂ ಶರಣಾರ್ಥಿಗಳು. ಜೊತೆಗೆ ವಚನ ಗಾಯನವನ್ನ ಮಾಡಿರುವಂತಹ ಇತ್ತೀಚೆಗೆ ನಮ್ಮ ಘಾಳೆ ಮನೆತನದ ಸಂಜು ಘಾಳೆಯವರ ಸುಪುತ್ರ ಆಗಿರ್ತಕ್ಕಂಥ ಸಿದ್ದು ಘಾಳೆಯವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು. ಬಹಳ ಅವರಿಗೆ ಮಠದ ಮೇಲೆ ಭಕ್ತಿ ಶ್ರದ್ಧೆ ಇಟ್ಕೊಂಡು ಈ ಸರ್ಕಾರಿ ಹುದ್ದೆಯಲ್ಲಿ ಇಂಜಿನಿಯರ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಅದೇ ರೀತಿ ತಾಯಿಯವರಾಗಿರ್ತಕ್ಕಂಥ ಶೋಭಾ ಅವರ ಮಗಳಾಗಿರ್ತಕ್ಕಂಥ ಭಾಗ್ಯಶ್ರೀ, ಅವಳು ಬಳ್ಳಾರಿಯಲ್ಲಿ ಅವಳು ಸರ್ಕಾರಿ ಕೋಟದಲ್ಲಿ
ಮೆಡಿಕಲ್ ಸೀಟನ್ನು ಮುಗಿಸ್ಕೊಂಡು ಬಂದಿದ್ದಾಳೆ. ಮುಂದೆ ಅವಳಿಗೆ MD ಅದನ್ನು ಸರ್ಕಾರಿ ಕೋಟದಲ್ಲಿ ಪಡ್ಕೊಳ್ಳಿ ಅಂತ ಪೂಜ್ಯರಿಂದ ಆಶೀರ್ವಾದ ಮಾಡ. ಸಂಜಣ ಬಾ ನೀವು ಬರ್ರಿ. ಅದೇ ರೀತಿ ಆರಂಭದಲ್ಲಿ ವಚನ ಸಂಗೀತವನ್ನು ಉಣಬಡಿಸಿರ್ತಕ್ಕಂಥ ಆರಂಭದಲ್ಲಿ ವಚನ ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಟ್ಟಂತ ಶ್ರೀದೇವಿ ಶಿವರಾಜ್ ಪಾಟೀಲ್ ಇಬ್ರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು. – 25 ವರ್ಷದಿಂದ ನಮ್ಮ ಮಠದ ಶಾಲೆಯಲ್ಲಿ ಈ LKG UKG 1ನೇ 2ನೇ ತರಗತಿ ಮಕ್ಕಳಿಗೆ ಪಾಠ ಮಾಡಿದವರು ನಮ್ಮ ಶ್ರೀದೇವಿ ಶಿವರಾಜ್ ಪಾಟೀಲ್ ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋತಾರೆ. ಈಗ ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಭಕ್ತಿಯಿಂದ ಆಗಮಿಸಿ ಅವರು ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ಅಪ್ಪ ದೀಪಕ್ ಥಮ್ಕಿ ಅವರು ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು. ಇಲ್ಲ ಆರಾಮಿರೋದ್ರು ಬಂದಾಗ ಅವ್ರು ವಿಶೇಷ ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ದೀಪಕ್ ಅವ್ರಿಗೆ. ಈಗ ಕೊನೆಯದಾಗಿ ಪೂಜ್ಯರಿಂದ ಆಶೀರ್ವಚನವನ್ನ ನೀವೆಲ್ಲ ಕೇಳೋಣ. ಮುಗಿದ ಮೇಲೆ ಯಾರೂ ಹಾಗೆ ಹೋಗಬಾರ್ದು, ಎಲ್ಲರೂ ಪ್ರಸಾದನ ಸ್ವೀಕರಿಸಿ ಹೋಗಬೇಕು. ಯಾಕಂದ್ರೆ ಪ್ರಸಾದ ತಗೊಂಡ್ರೆ ಪೂರ್ತಿ ಕೇಳಿನಾಗ, ಇಲ್ಲ ಪ್ರಸಾದ ಬಿಟ್ರಂದ್ರೆ ಅಪೂರ್ಣ ಆಯ್ತು. ಈಗ ಪೂಜ್ಯರಿಂದ ಆಶೀರ್ವಚನ. ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣ ಕಮಲಗಳನ್ನು